ಅಧ್ವಾ ಟಿವಿಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸ್ನೇಹಿತರೆ, ಅಧ್ವಾ ಟಿವಿಯ ಲೋಗೋವನ್ನ ಭಾರತದ ಸನಾತನದ ಆಧ್ಯಾತ್ಮಿಕತೆಯನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ, ಇಡೀ ವಿಶ್ವಕ್ಕೆ ಪ್ರೇರಣಾ ಶಕ್ತಿ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಬಂದು ಕುಳಿತು ಧ್ಯಾನ ಮಾಡಿದಂಥ ಆ ಕನ್ಯಾಕುಮಾರಿಯ ಸಾಗರದ ಆ ಬಂಡೆಗಳ ಮೇಲೆ ನಿಂತ್ಕೊಂಡು ಇವತ್ತು ಇಡೀ ನಾಡಿಗೆ ಪ್ರೇರಣಾ ಶಕ್ತಿ ಆಗಿರ್ತಕ್ಕಂಥ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರ ಅಮೃತ ಹಸ್ತದಿಂದ ಅಧ್ವಾ ಟಿವಿಯ ಲೋಗೋವನ್ನ ಲೋಕಾರ್ಪಣೆ ಮಾಡ್ತೀವಿ ಅಂತ ನಾವು ಕನಸಿನಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ, ನಮ್ಮ ಕಲ್ಪನೆಯಲ್ಲೂ ಕೂಡ ಇರಲಿಲ್ಲ. ಆದ್ರೂ ಅಂತಹ ಒಂದು ಸುಂದರ ಕ್ಷಣ ನಮ್ಮ ಪಾಲಿಗೆ ಬಂದಾಗಿತ್ತು. ಹೌದು ಸ್ನೇಹಿತರೆ, ನಾಡಿನ ಯುವಕರಲ್ಲಿ ರಾಷ್ಟ್ರ ಧರ್ಮದ ಕಿಚ್ಚನ್ನ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರ ಚಿಂತನ ಅನ್ನೋ ಒಂದು ಚಾನಲ್ ಅನ್ನ ನಾಡಿನ ಮುಂದೆ ತರಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕಾಗಿ ಜೊತೆಗಿದ್ದಂತಹ 4-6 ಸ್ನೇಹಿತರನ್ನ ಜೊತೆ ಸೇರಿಸ್ಕೊಂಡು ಅವರೆಲ್ಲರ ಒಪ್ಪಿಗೆ ಮೇರೆಗೆ ನಾವು ಆ ಸ್ಟುಡಿಯೋ ಕೆಲಸವನ್ನ ಆರಂಭ ಮಾಡಿದ್ವಿ. ಇನ್ನೇನು ನಾಡಿನ ಮುಂದೆ ರಾಷ್ಟ್ರ ಚಿಂತನ ಅನ್ನೋ ಆ ಚಾನಲ್ ಅನ್ನ ಲೋಕಾರ್ಪಣೆ ಮಾಡಬೇಕು ಅನ್ನೋದ್ರೊಳಗಡೆ ಕೆಲವು ಅತೃಪ್ತ ಆತ್ಮಗಳು ಆ ಹೆಸರು ನಮ್ದು, ಆ ಹೆಸರಿನಲ್ಲಿ ನಾವು ಚಾನಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಅಡ್ಗಾಲ ಹಾಕಿದ್ರು. ಕ್ಷಣ ಕೂಡ ಯೋಚನೆ ಮಾಡಿದೆ, ನಮ್ಮನ್ನೇ ನಾವು ರಾಷ್ಟ್ರಕ್ಕೆ ಅಂತ ಹೇಳಿ ಸಮರ್ಪಣೆಯನ್ನ ಮಾಡ್ಕೊಂಡ ಮೇಲೆ ಇನ್ನು ಆ ಹೆಸರಿನಲ್ಲಿ ಏನಿದೆ, ಆ ಚಿಂತನೆಯಲ್ಲಿ ಏನಿದೆ ರೀ? ಆ ಚಿಂತನೆಯನ್ನ ಮಂಥನ ಮಾಡಿದಾಗ ಅದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಆಚರಣೆಗೆ ತಂದಾಗ ಮಾತ್ರ ಅದರಲ್ಲಿರ್ತಕ್ಕಂಥ ಸ್ವಾದ ಸಿಗುವುದು. ಹಾಗಾಗಿ ಕ್ಷಣ ಕೂಡ ಯೋಚನೆ ಮಾಡದೆ ಈ ಚಾನಲ್ ಅನ್ನ ನಾವು ಮುಂದೆ ತರಬೇಕು, ಆಚರಣೆಗೆ ತರಬೇಕು ಅಂತ ಹೇಳಿ ಬೇರೊಂದು ಹೆಸರನ್ನ ಹುಡುಕುವ ಕೆಲಸಕ್ಕೆ ಮುಂದಾದ್ವಿ. ಸ್ನೇಹಿತರೆ, ನನ್ನ ಬಳಿ ಇದ್ದಂತ ಸನಾತನದ ನಿಘಂಟೊಂದನ್ನು ಮುಂದೆ ಇಟ್ಟು ಕಣ್ಣು ಮುಚ್ಚಿ 1-2 ಪುಟಗಳನ್ನ ತೆಗೆದುಹಾಕಿ ಯಾವ ಹೆಸರಿನ ಮೇಲೆ ಬೆರಳು ಹೋಗುತ್ತೋ ಅದೇ ಹೆಸರನ್ನ ನಾವು ಚಾನಲ್ಗಿಡೋದಾಗಿ ತೀರ್ಮಾನ ಮಾಡಿ ಆಯ್ತು. ಸ್ನೇಹಿತರೆ, ಆ ಬೆರಳನ್ನ ಇಟ್ಟು ಕಣ್ಬಿಟ್ಟು ನೋಡಿದ್ರೆ ನಮಗೆ ಗೋಚರವಾಗಿದ್ದಂತ ಹೆಸರೇ ಅಧ್ವಾ. ಕ್ಷಣ ಕೂಡ ಯೋಚನೆ ಮಾಡಿದೆ, ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ, ಅದನ್ನ ನೋಂದಾಯಿಸ್ತಕ್ಕಂಥ ವ್ಯಕ್ತಿಯನ್ನ ಕರೆದು ಈ ಕೂಡಲೇ ಅಧ್ವಾ ಟಿವಿ ಅಂತ ಹೇಳಿ ನೋಂದಾವಣೆ ಮಾಡಿ ಅಂತ ಹೇಳಿ ಕೊಟ್ಟು ಕಳಿಸಾಯ್ತು. ಅಧ್ವಾ ಟಿವಿ ಈಗ ರಿಜಿಸ್ಟರ್ ಆಯ್ತು. ನಮಗೆ ತಿಳಿದಂತೆ, ನಮಗೆ ತಿಳಿಯದೆ ನಾವು ಯಾವುದೇ ಒಂದು ರೀತಿ ಯೋಚನೆಯನ್ನು ಕೂಡ ಮಾಡದೆ, ಯೋಜನೆಯನ್ನೂ ಕೂಡ ರೂಪಿಸಿದೆ. ನಮಗೆ ತಿಳಿಯದಂತೆ ಸ್ವಾಮಿ ವಿವೇಕಾನಂದರು ಬಂದು ಕುಳಿತು ಧ್ಯಾನ ಮಾಡಿದಂತ ಆ ಕಲ್ಲು ಬಂಡೆಗಳ ಮೇಲೆ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರ ಅಮೃತ ಹಸ್ತದಿಂದ ಅಧ್ವಾ ಟಿವಿಯ ಲೋಗೋ ಲೋಕಾರ್ಪಣೆ ಆಗೋಯ್ತು. ಹೌದು, ನಮ್ದೇನಿದೆ, ಕಾಲ ಹೀಗೆ ಅಂತ ನಿರ್ಣಯ ಮಾಡಿದ ಮೇಲೆ ನಾವ್ಯಾರ್ರಿ ಇಲ್ಲ ಅನ್ಲಿಕ್ಕೆ? ಕಾಲ ಹೇಳಿದಂತೆ ಹೆಜ್ಜೆ ಹಾಕೋದಷ್ಟೇ ನಮ್ಮ ಕೆಲಸ. ಹೌದು, ಅಧ್ವಾ ಅಂದ್ರೆ ಮಾರ್ಗ ಅಂತ ಹೇಳಿ ಹೆಸರು ಸ್ನೇಹಿತರೆ. ಸನಾತನದೆಡೆಗೆ ನೂತನ ಅಧ್ವಾ. ಹೌದು, ಬನ್ನಿ ನಾವೆಲ್ಲರೂ ಕೂಡ ಸನಾತನದೆಡೆಗೆ ಸಾಗಬೇಕಾಗಿದೆ. ಅಪ್ಡೇಟ್, ಜನರೇಷನ್ ಅಪ್ಡೇಟು, ನಾಗರಿಕತೆ ಬೆಳವಣಿಗೆ. ನಾಗರಿಕತೆ ಬೆಳೆದಂತೆ ನಾಗರಿಕನು ಕೂಡ ಮನುಷ್ಯತ್ವದಿಂದ ಬದುಕಬೇಕು. ಆದ್ರೆ ಇವತ್ತು ನಾಗರಿಕತೆ ಬೆಳೆದಂತೆ ಮನುಷ್ಯ ತನ್ನ ಮನುಷ್ಯತ್ವವನ್ನು ಕಳ್ಕೊಂಡು ಬದುಕ್ತಿದ್ದಾನೆ. ಇವತ್ತು ಎಂತೆಂಥ ಯೂನಿವರ್ಸಿಟಿಗಳು ಸ್ನೇಹಿತರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅಬ್ಬಾಬಾಬಾಬಾಬಾಬಾ. ಯಾವ ಯೂನಿವರ್ಸಿಟಿಗಳು ಕೂಡ ಪರಿಸರದ ಜೊತೆ ಹೇಗೆ ಬದುಕೋದು, ಪರಿಸರವನ್ನು ಉಳಿಸ್ಕೊಂಡು ಹೇಗೆ ಬದುಕೋದು ಅನ್ನೋದನ್ನು ತೋರಿಸ್ಲೇ ಇಲ್ಲ, ಹೇಳ್ಕೊಡ್ಲೂ ಇಲ್ಲ. ಯಾವ ಯೂನಿವರ್ಸಿಟಿಗಳು ಕೂಡ ಮನುಷ್ಯತ್ವದಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ಲಿಲ್ಲ. ಕೇವಲ ಆ ಹರಿದು ಹೋಗೋ ಆಳೆ ಹಣಕ್ಕೋಸ್ಕರ ಜ್ಞಾನವನ್ನು ಕಲಿಸ್ತೀವಿ ಅಂತ ಸುಳ್ಳು ಹೇಳ್ತಾ ಇರ್ತಕ್ಕಂಥ ಯೂನಿವರ್ಸಿಟಿಗಳು. ಆದ್ರೆ ನಿಜವಾಗಿಯೂ ಜ್ಞಾನವನ್ನ, ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿದಂತಹ ಸನಾತನದ ವಿಶ್ವವಿದ್ಯಾನಿಲಯಗಳು ಎಷ್ಟಿದ್ದಾವೆ ಗೊತ್ತಾ ನಿಮಗೆ? ಬಂದು ಒಂದು ಸಲ ಭಾರತದ ಸನಾತನ ವಿಶ್ವವಿದ್ಯಾನಿಲಯಗಳನ್ನ ಒಂದು ಸಲ ಕಣ್ತೆರೆದು ನೋಡಿ ಸ್ನೇಹಿತರೆ. ಇನ್ನು ಜಗತ್ತು ಕಣ್ಬಿಟ್ಟು ನೋಡೋದಕ್ಕಿಂತ ಮುಂಚೆನೆ ಭಾರತ ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟಿತ್ತು. ಅಂತಹ ಭಾರತ ಇದು. ಆದ್ರೆ ಇವತ್ತು ತನ್ನ ತನವನ್ನು ಮರ್ತಿರ್ತಕ್ಕಂತಹ ಜನ ಬದುಕಿದ್ದು ಕೂಡ ವ್ಯರ್ಥ. ಸ್ನೇಹಿತರೆ, ಯಾವ ನಾಗರಿಕತೆಗಳು ಕೂಡ ಅಷ್ಟೇ ತನ್ನ ತನವನ್ನ, ತಮ್ಮ ಸಂಸ್ಕೃತಿಯನ್ನ ಮರೆತಂತಹ ಯಾವ ನಾಗರಿಕತೆಗಳು ಕೂಡ ಉಳಿದಿಲ್ಲ. ಆದ್ರೆ ಇವತ್ತು ಕೂಡ ಉಳಿತು ತನ್ನ ತನವನ್ನು ಉಳಿಸ್ಕೊಂಡು ಉಳಿದಿರ್ತಕ್ಕಂಥ ಏಕೈಕ ನಾಗರಿಕತೆ ಅಂದ್ರೆ ಅದು ನನ್ನ ಸನಾತನ ನಾಗರಿಕತೆ.
ಹಾಗಾಗಿ ಇವತ್ತು ನಾವು ನಾಗರಿಕತೆಯ ಬೆಳವಣಿಗೆ ಅಥವಾ ಜನರೇಷನ್ ಅಪ್ಡೇಟ್ ಅಂತ ಹೇಳಿ ಏನು ಸಂಸ್ಕೃತಿ ಹೀನರಾಗಿ ಸಂಸ್ಕಾರ ಹೀನರಾಗಿ ಬದುಕ್ತಿದ್ದೀವೋ ಅದೆಲ್ಲವನ್ನು ಕೂಡ ಬಿಟ್ಟು ನಾವು ಮತ್ತೆ ಮರಳಿ ಸನಾತನದೆಡೆಗೆ ಹೋಗಬೇಕು. ಬರ್ತೀರಾ ಅಲ್ವಾ? ನಮಗೆ ಬೆಂಬಲ ಕೊಡ್ತೀರಾ ಅಲ್ವಾ? ನಾಡಿನ ಯುವಕರಲ್ಲಿ ರಾಷ್ಟ್ರ ಧರ್ಮದ ಕಿಚ್ಚನ್ನು ಹೆಚ್ಚಿಸ್ಬಿಡ್ತೀವಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಕಾರ್ಕೋಟಕ ವಿಷವನ್ನ ತುಂಬಿಕೊಂಡು ಎದುರುಗಡೆ ನಿಂತು ಕಾಯ್ತಾ ಇರ್ತಕ್ಕಂಥ ಎಷ್ಟೋ ಜಿಹಾದಿ ಮನಸ್ಥಿತಿಗಳನ್ನ ಭೇದಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿದೆ. ಕನಸು ಬೆಟ್ಟದಷ್ಟಿದೆ, ಬಾಹುಗಳಿಗಷ್ಟೇ ಕೊರತೆ ಇದೆ. ನಿಮ್ಮ ಬಾಹುಗಳನ್ನ ನಮ್ಮ ಜೊತೆ ಜೋಡಿಸ್ತೀರಾ ಅಲ್ವಾ? ಹಾಗಾದ್ರೆ ಸಮಯ ಯಾಕೆ ವ್ಯರ್ಥ ಮಾಡೋದು? ಅದ್ವಾ ಟಿವಿಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ. ಹಾಗೂ ನಿಮ್ಮ ಅಭಿಪ್ರಾಯವನ್ನು ಮರೆದೇ ಹಂಚ್ಕೊಳ್ಳಿ. ನೀವು ಏನಾದರೂ ಜನರಿಗೆ ತಿಳಿಸ್ಬೇಕು ಅಂತ ಅಂದರೆ ನಮ್ಮ ಸ್ಟುಡಿಯೋ ಯಾವಾಗಲೂ ಓಪನ್ ಇರುತ್ತೆ, ನೀವು ಕೂಡ ಬರಬಹುದು. ಧನ್ಯವಾದಗಳು.